ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈಗಾಗಲೇ ಕಮಿಷನ್ ಯುದ್ಧ ತುಂಬ ಜೋರಾಗಿ ನಡೀತಾ ಇದೆ. ಅತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಗುತ್ತಿಗೆದಾರರೇ ನೇರವಾಗಿ ಆರೋಪ ಮಾಡಿರುವಂಥ ಉದಾಹರಣೆ ತಾಜಾ ಆಗಿದೆ. ಇದರ ನಡುವೆ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಏನು ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯನ್ನು ಮಾಡಿತ್ತು ಸರ್ಕಾರ. ಆ ಸಮಿತಿ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಇವತ್ತು ಆ ವರದಿ ಸಲ್ಲಿಕೆ ಮಾಡಿರೋ ಆಧಾರದ ಮೇಲೆ ಸಂಪುಟದಲ್ಲಿ ಈ 40% ಭ್ರಷ್ಟಾಚಾರದ ಆರೋಪದ ವಿರುದ್ಧ SIT ತನಿಖೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದೇ ವಿಚಾರವನ್ನ ಬಿಜೆಪಿ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದೆ. ಅತ್ತ ಗುತ್ತಿಗೆದಾರರೇ ನಿಮ್ಮ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಈಗ 40% ಅನ್ನುವಂಥ ಸುಳ್ಳು ಆರೋಪವನ್ನ ಆಧಾರವಾಗಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಇಲಾಖೆಗಳು ಆಲ್ಮೋಸ್ಟ್ ಬೇರೆ ಪದ ಉಪಯೋಗಿಸೋದು ಬೇಡ, ಮಧ್ಯವರ್ತಿಗಳು ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಯಾವುದೇ ಮಂತ್ರಿ ಆಫೀಸ್ಗೆ ಹೋಗಿ, ಮಂತ್ರಿಗಳ ಆಫೀಸ್ ಅಲ್ಲ ಕಲೆಕ್ಷನ್ ಸೆಂಟರ್, ಅವ್ರ ಬಂಧುಗಳೆಲ್ಲ ಕಲೆಕ್ಷನ್ ಏಜೆಂಟ್. ಇವ್ರು ಬೇಗ ಸರ್ಕಾರ ಎಚ್ಚೆತ್ಕೊಂಡ್ರೆ ಸರಿ. 60% ಕಮಿಷನ್ ಪಡೆದಿರುವಂತಹ ಏಕೈಕ ಸರ್ಕಾರ. ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಲಂಚ ಕೊಡದೆ ಏನೂ ಆಗ್ತಲ್ಲ. ನ್ಯಾಯ ಬೇಕಾದ್ರೆ ಬಹಳಷ್ಟು ಅಥಾರಿಟಿ ಇದೆ ಅಂತ ಈಗ ನಮಗೆ ಹೇಳಿದ್ರೆ ನಮ್ಮಿಂದ ಏನಾದ್ರು ಎಲ್ಲ ಮಂತ್ರಿಗಳು ಕೂಡ ಹೇಳಿದ್ದಾರೆ ಅಂತದೇನಾದ್ರೂ ಇದ್ರೆ ನಾವೇ ರಾಜೀನಾಮೆ ಕೊಡ್ತೀನಿ ಅಂತ. ಕಮಿಷನ್ ಕದನ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕಮಿಷನ್ ಯುದ್ಧವೇ ನಡೀತಿದೆ. 40%, 60% ಆರೋಪ ಪ್ರತ್ಯಾರೋಪ ಜೋರಾಗ್ತಿದೆ. ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ 40% ಕಮಿಷನ್ ಆರೋಪಿಸಿತ್ತು, ಬಿಜೆಪಿಗೆ ಪೆಟ್ಟು ಕೊಟ್ಟಿತ್ತು. ಇದೀಗ ಕಾಂಗ್ರೆಸ್ ಅವಧಿಯಲ್ಲೂ ಗುತ್ತಿಗೆದಾರರು ಕಮಿಷನ್ ಆರೋಪಿಸಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಸಮರ ಸಾರೋ ಹೊತ್ತಲ್ಲೇ ಸಿದ್ದರಾಮಯ್ಯ ಸರ್ಕಾರ ಕೇಸರಿ ಪಡೆಗೆ ಶಾಕ್ ಕೊಡೋಕೆ ಮುಂದಾಗಿದೆ. ಈಗ ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು, ಅಂದ್ರೆ ನಾವು ಬೇರೆ ಪದ ಉಪಯೋಗಿಸೋದು ಬೇಡ, ಮಧ್ಯವರ್ತಿಗಳು ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಿಲ್ಲದ ಕಮಿಷನ್ ಕದನ, ಸರ್ಕಾರದ ವಿರುದ್ಧ ಆರೋಪವೇ ಬಿಜೆಪಿಗೆ ಅಸ್ತ್ರ. ಸಚಿವರ ಕಚೇರಿ ಕಲೆಕ್ಷನ್ ಸೆಂಟರ್, ಅಶೋಕ್ ಕಿಡಿ. ವಿಧಾನಸೌಧದ ಯಾವುದೇ ಮಂತ್ರಿ ಆಫೀಸ್ಗೆ ಹೋಗಿ, ಮಂತ್ರಿಗಳ ಆಫೀಸ್ ಅಲ್ಲ ಕಲೆಕ್ಷನ್ ಸೆಂಟರ್, ಅವ್ರ ಬಂಧುಗಳೆಲ್ಲ ಕಲೆಕ್ಷನ್ ಏಜೆಂಟ್. ಇದೀಗ ಅದೇ ಕಮಿಷನ್ ಆರೋಪ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ತಂದಿಟ್ಟಿದೆ. ಕಾಣದ ಕೈಗಳಿವೆ, ಮಿನಿಸ್ಟರ್ ಕುಟುಂಬಸ್ಥರೇ ಎಂಟ್ರಿ ಆಗಿದ್ದಾರೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ರು. ಕಮಿಷನ್ ವಿಚಾರದಲ್ಲಿ ಸರ್ಕಾರ ಎಚ್ಚೆತ್ಕೊಂಡ್ರೆ ಒಳ್ಳೇದು, ಇಲ್ದಿದ್ರೆ ಯಾರು ಅನ್ನೋ ಹೆಸರು ಬಯಲು ಮಾಡ್ತೀವಿ ಅಂದಿದ್ರು. ಅದನ್ನೊಮ್ಮೆ ನೀವೇ ಕೇಳ್ಬಿಡಿ. ಟೈಮ್ ಇದೆ, ಟೈಮ್ ಇನ್ನೂ ಪಕ್ವಾಗಿದೆ. ಮುಂದಿನ ದಿನಗಳಲ್ಲೆಲ್ಲ ಓಪನ್ ಆಗಿ ಯಾರ್ಯಾರು ಏನೇನು ಹೆಂಗೆ ಅಂತ ಹೇಳ್ತೀವಿ. ಇವ್ರು ಬೇಗ ಸರ್ಕಾರ ಎಚ್ಚೆತ್ಕೊಂಡ್ರೆ ಸರಿ. ನಮ್ಮನ್ನು ಪದಾಧಿಕಾರಿಗಳು ಕರೆದ್ಬಿಟ್ಟು ನಮ್ಮ ಪ್ರಾಬ್ಲಮ್, ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಇಲ್ಲಿ ಇರೋರು ನಾವು 67 ಜನ ನಾವು ಸ್ಟೇಟ್ ಡೈರೆಕ್ಟರ್ಗಳು, ಯಾರಿಗೂ ನಮ್ಗೆ ಬೇಕಾಗಿಲ್ಲ, ಸ್ವಂತಕ್ಕೆ ಬೇಕಾಗಿಲ್ಲ. 60% ಸರ್ಕಾರ ಎಂದು ಅಶೋಕ್ ಕೆಂಡ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿಬಂದಿರೋ ಕಮಿಷನ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡ ಅಶೋಕ್, ಕರ್ನಾಟಕದ ಇತಿಹಾಸದಲ್ಲೇ 60% ಪಡೆದ ಸರ್ಕಾರ ಅಂದ್ರು. ಕರಪ್ಷನ್ನೇ ನಮ್ಮ ಬಂಧು ಬಳಗ ಅಂತ ಹೇಳಿ ಆ ಸ್ಲೋಗನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಷ್ಟು ವರ್ಸ್ಟ್ ಕರ್ನಾಟಕದ ಇತಿಹಾಸದಲ್ಲಿ 60% ಕಮಿಷನ್ ಪಡೆದಿರುವಂತಹ ಏಕೈಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ವಿಧಾನಸೌಧದ ಯಾವುದೇ ಮಂತ್ರಿ ಆಫೀಸ್ಗೆ ಹೋಗಿ, ಅದು ಕಲೆಕ್ಷನ್ ಸೆಂಟರ್, ಮಂತ್ರಿಗಳ ಆಫೀಸ್ ಅಲ್ಲ ಕಲೆಕ್ಷನ್ ಸೆಂಟರ್, ಅವ್ರ ಬಂಧುಗಳೆಲ್ಲ ಕಲೆಕ್ಷನ್ ಏಜೆಂಟ್. ಒಳ್ಳೆ ಸಂಪನ್ಮೂಲ ಇತಿಹಾಸದಲ್ಲಿ ನೋಡಿ. 55,000 ಕೋಟಿ ಗ್ಯಾರಂಟಿಗೆ ಬೇಕಾಗಿರೋದು, 80,000 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ನಾನು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರೇನೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಅನ್ನು ನೀಡಿದ್ದಾರೆ. ನಿನ್ನೆ ಇನ್ನು ಎಲ್ಲ ನಮ್ಮ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿಂದ ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಇವತ್ತು ಲಂಚ ಕೊಡದೆ ಏನೂ ಆಗ್ತಾ ಇಲ್ಲ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದಾರೆ. ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕರು ಯಾವ ಕಮಿಷನ್ ಇಲ್ಲ ಅಂದಿದ್ದಾರೆ. ಮತ್ತೆ ಸಾಬೀತು ಮಾಡಬೇಕು, ಪ್ರೂವ್ ಮಾಡಬೇಕು, ಅದು ನಮ್ಮ ಕೈಯಲ್ಲಿಲ್ಲ. ಮಾಡೋರ ಕಡೆ ಅದು ಮಾಡಬೇಕು, ನಾವು ಅಥಾರಿಟಿ ಅಲ್ಲ. ನ್ಯಾಯ ಬೇಕಾದ್ರೆ ಬಹಳಷ್ಟು ಅಥಾರಿಟಿ ಇದೆ ಅಂತ ಈಗ ನಮಗೆ ಹೇಳಿದ್ರೆ ನಮ್ಮಿಂದ ಏನಾಗಲ್ಲ, ನಾವೇನು ಮಾಡಕ್ಕೆ. ಕ್ಲಿಯರ್ ಆಗ್ತಿಲ್ಲ, ಇಲ್ಲೂ ಕೂಡ ಪರ್ಸೆಂಟೇಜ್ ಕೇಳ್ತಿದ್ದಾರೆ ಅಂತ ನೋಡಿ. ಹಳೆ ಬಿಲ್ಲ ಹೊಸ ಪ್ರಶ್ನೆ ಇಲ್ಲ. ಅವ್ರಿಗೆ ಏನು ನ್ಯಾಯ ಸಿಗಬೇಕಾದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ ಇದೆ, ಅಥಾರಿಟಿ ಇದೆ, ಅಲ್ಲೇ ಹೋಗ್ಬೇಕಾದ್ರೆ. ನಮ್ಮ ಮುಂದೆ ಹೇಳಿದ್ರೆ ನಾವೇನು ಹೇಳಿಕ್ಕೆ ಆಗಲ್ಲ. ನೋಡಿ, ಅದ್ರ ಬಗ್ಗೆನೂ ಈಗಾಗಲೇ ಬೆಳಿಗ್ಗೆ ಚರ್ಚೆ ಮಾಡಿದ್ದೀನಿ. ಅಂತದೇನಾದ್ರೂ ಇದ್ರೆ ಕೊಡ್ಲಿ, ಎಲ್ಲ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಅಂತದೇನಾದ್ರೂ ಇದ್ರೆ ನಾವೇ ರಾಜೀನಾಮೆ ಕೊಡ್ತೀನಿ ಅಂದ್ಬಿಟ್ಟು ಬೋಸರಾಜು ಅವರು ಕೂಡ ಹೇಳಿದ್ದಾರೆ, ಮತ್ತೆ ಬೇರೆ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಇದೇನಾಗ್ತಾ ಇದೆ, ಇದು ಅವರು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಈಗ ಕಾಂಟ್ರಾಕ್ಟ್ ತಗೋಬೇಕಾದ ಹಿಂದಿನ ಸರ್ಕಾರದಲ್ಲಿ ಏನೇನಾಗಿದೆ ಅಂತ ಅವರಿಗೆ ಗೊತ್ತಿದೆ. ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಬಗ್ಗೆ ಆರೋಪ.
ಸಮಿತಿ ವರದಿ ಆಧರಿಸಿ ಎಸ್ಐಟಿ ರಚನೆಗೆ ಸರ್ಕಾರ ನಿರ್ಧಾರ. ಬಿಜೆಪಿ ಅವಧಿಯಲ್ಲಿ 40% ಸರ್ಕಾರ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿತ್ತು. ಇದರ ಪರಿಣಾಮ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಕಂಡಿತು. ಇದೀಗ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಸಲ್ಲಿಸಿದ್ದ ವರದಿಯನ್ನ ಸಚಿವ ಸಂಪುಟ ಅಂಗೀಕರಿಸಿದೆ. ಸಮಿತಿ ವರದಿಯನ್ನಾಧರಿಸಿ ಎಸ್ಐಟಿ ರಚನೆ ಮಾಡೋಕೆ ಸರ್ಕಾರ ನಿರ್ಧಾರ ಮಾಡಿರೋದು ಬಿಜೆಪಿಗೆ ಮತ್ತಷ್ಟು ಟೆನ್ಷನ್ ತಂದಿಟ್ಟಿದೆ. ವಿಚಾರಣಾ ಆಯೋಗದ ವರದಿ ಮೇಲೆ ನಾವು SITಯನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಹಾಗೂ ಅಗತ್ಯವಿರುವ ಪರಿಣಿತರನ್ನು ಆ SIT ಒಳಗೆ ಹಾಕಬೇಕು. ಹಾಗಾದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ 5 ಇಲಾಖೆಗಳಲ್ಲಿ ನಡೆದ ಎಲ್ಲಾ ಕಾಮಗಾರಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. 2019ರಿಂದ 2023ರವರೆಗೆ ನಡೆದ ಕಾಮಗಾರಿಗಳ ಬಗ್ಗೆ ತನಿಖೆ, ಸಾರ್ವಜನಿಕರ ದೂರು, ತಜ್ಞರ ಅಭಿಪ್ರಾಯ ಸಂಗ್ರಹ. ಎಲ್ಲಾ ಜಿಲ್ಲೆಗಳಲ್ಲಿ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ಕಾಮಗಾರಿಗಳ ಸ್ಥಳಗಳು, ಲೆಕ್ಕಪತ್ರಗಳ ಪರಿಶೀಲನೆ ಮಾಡಲಾಗಿದೆ. ಅದೇನೇ ಹೇಳಿ, ಒಂದ್ ಕಡೆ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಸಮರ ಸಾರಿದ್ರೆ, ಮತ್ತೊಂದ್ ಕಡೆ 40% ಕಮಿಷನ್ ವಿಚಾರದಲ್ಲಿ ಬಿಜೆಪಿಗೆ ತಿರುಗೇಟು ಕೊಡೋಕೆ ಸರ್ಕಾರ SIT ರಚನೆಗೆ ನಿರ್ಧಾರ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.